ಸರ್ ನಮಸ್ಕಾರ. ನೀವು ಬಸ್ಸಿಗೆ ನಮಸ್ಕಾರ. ಬಸ್ಸಿಗೆ ಬಂದು ಎಷ್ಟು ಟೈಮ್ ಆಯ್ತು? ನಾನು ಶ್ರೀಕುಮಾರ್ ಕಂಪ್ನಿಯಲ್ಲಿ ಇದ್ದ ಒಂದು 22-23 ವರ್ಷ ಆಯ್ತು. ಹಾ. ಮೊದಲೆಲ್ಲ ಲಾರಿ ಓಡಿಸ್ತಾ ಇದ್ದೆ. ಈಗ ಒಂದು 10 ವರ್ಷದಿಂದ ಬಸ್ ಓಡಿಸ್ತಾ ಇದ್ದೆ. ಯಾವ ರೂಟ್ ಮಾಡ್ತಿದ್ರಿ ಇವಾಗ? ಈಗ ನಾನು ಈಗ ಎಲ್ಲ ಕಡೆ ಸ್ಪೇರ್ ಮಾಡ್ತಾ ಇದ್ದೆ, ಎಲ್ಲ ಲೈನಿಗೂ ಮಾಡ್ತಿದ್ದೆ. ಹ್ಮ್. ಇಲ್ಲಿ ಈ ಕಡೆ ಗೋಕರ್ಣ ಬಿಟ್ರೆ ಭಟ್ಕಳ, ಆ ಕಡೆ ಕಾರವಾರ, ಶ್ರೀಕುಮಾರ ಲೈನ್ ಎಲ್ಲ ಕಡೆನೂ ಮಾಡಿದ್ರ? ಎಲ್ಲ ಲೈನು ಮಾಡಿದ್ದೀನಿ. ಯಾವ ಕಡೆ ಬಿಟ್ಟಿದ್ದಾರೆ ಈಗ? ಈಗ ಹೊಸದಾಗಿ ಆಗಿರೋದು ಈಗ ಸದ್ಯ ನಮ್ಗೆ ಸಿರ್ಸಿ, ಹಾ, ಮುಂಡಗೋಡು, ಇದು ಹಾವೇರಿ, ಮುಂಡಗೋಡು, ಹಾ, ಆನಂತರ ಶಿರ್ಸಿ ಬಂದ್ಬಿಟ್ಟು ಸಿದ್ದಾಪುರ, ಮಾಯನಗುಂಡಿ ಮೇಲೆ ಇದಕ್ಕೆ ಮಂಗಳೂರು TS ಹೆಗ್ಡೆ ಇದಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತದೆ. TS ಹೆಗ್ಡೆ ಹಾಸ್ಪಿಟ್ಲ? TS ಹೆಗ್ಡೆ ಹ್ಮ್. ಅದು ಹೊಸದಾಗಿಂದ ಮಾಡಿದಾರ? ಹೊಸದಾಗಿಂದ ಬಿಟ್ಟಿರೋ ರೂಟ್. ಹ್ಮ್. ಮೊದ್ಲೆಲ್ಲ ಬಸ್ಸಿಗೆ ಇದ್ರ ನೀವು ಲಾರಿ ಪೀಡಿಗೆ ಹೆಂಗಿದ್ರ? ಇಲ್ಲ, ನಾನು ಈ ಎರಡರಲ್ಲೂ ಡ್ಯೂಟಿ ಮಾಡ್ಕೊಂಡು ಇದ್ದೆ. ಬಸ್ಸು ಲಾರಿ ಎರಡೂ ಮಾಡ್ತಿದ್ದೆ. ಹ್ಮ್. ಲಾರಿ ಬಿಟ್ಟು ಈಗ ಬಸ್ಸಿಗಿದ್ರ? ಈಗ ಬಸ್ಸಿಗೆ ಇದ್ದೆ. ನಾನು ಈಗ ಕಾರವಾರ ಲೈನ್ AC ಗಾಡಿ ಡ್ಯೂಟಿ ಮಾಡ್ತಾ ಇದ್ದೆ, ಚಂದಾಪುರ ಪಾರ್ಕಿಂಗ್. ಇಲ್ಲಿ ಈ ಕಡೆ ಲಾಸ್ಟ್ ಗೋವಾ ಬಾರ್ಡ್ರು, ಆ ಕಡೆ ತಮಿಳ್ನಾಡು ಬಾರ್ಡ್ರು. ಅಲ್ಲ, ಹೌದು. ಈಗ ನಿಮ್ಮ ಬಸ್ ಪೀರಿಯಡ್ ಈ ಗಾಡಿ ಪೀರಿಯಡ್ ಬಗ್ಗೆ ಹೇಗಂತೀರಾ? ಗಾಡಿದೆಲ್ಲ ದುಡ್ಡು ಇದ್ರೆ ಮಾತ್ರ ಗಾಡಿ ರೀ. ದುಡ್ಡಿಲ್ಲ ಅಂದ್ರೆ ಗಾಡಿನೇ ಇಲ್ಲ, ಎಂತಿಲ್ಲ. ಅಲ್ಲ, ನಿಮ್ಗೆ ಈಗ ದಂಧೆ ಎಲ್ಲ ಕಾಂಪಿಟೇಷನ್ ಉಂಟು, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಉಂಟು. ಈಗ ಎಲ್ಲಾ ಕಡೆ ಹೊಸ ಹೊಸ ಕಂಪ್ನಿಗಳೆಲ್ಲ ಹೊಸ ಹೊಸ ಬಸ್ಸೇ ತರ್ಬೇಕಲ್ಲ. ಹೊಸ ಕಂಪ್ನಿ ಮಾಡಿದ್ಮೇಲೆ ಹೊಸ ಬಸ್ಸೇ ತರ್ಬೇಕು ಅವರು. ಈಗೆಲ್ಲ ಜನಗಳೆಲ್ಲ ಅದನ್ನೆಲ್ಲ ನೋಡುದಿಲ್ಲ. ಈಗ ಮೊದ್ಲಿಂದ ನಮ್ಮನ್ನ ಕರ್ಕೊಂಡು ತಿರ್ಗಾಡಿದಾರೆ ಅಂತೇಳಿ ಅದನ್ನೆಲ್ಲ ನೋಡುದಿಲ್ಲ. ಚಲೋದ್ ಯಾವ್ದು ಕಾಣ್ತದೆ ಅವಾಗ ಹೊತ್ತು ಹೋಗ್ತಾ ಇರ್ತಾರೆ. ಈಗ ಬಸ್ ರೇಟ್ ಎಲ್ಲ ಎಷ್ಟಿದೆ ಬಸ್ಸಿಗೆ ಇವಾಗ? ಈಗ ಒಂದು ಸೀಸನ್ ಆಗೆಲ್ಲ ಒಂದು 700, 800 ಹೀಗೆಲ್ಲ ಇರ್ತದೆ. ಸ್ವಲ್ಪ ಸೀಸನ್ ಆಗಿ ಸ್ವಲ್ಪ ಒಂದು 200 ರೂಪಾಯಿ ಜಾಸ್ತಿ ಮಾಡ್ತೀವಿ. ಒಂದು 5 ವರ್ಷ ಹಿಂದನೂ ಅದು ರೇಟ್ ಒಂದು 600-700 ರೂಪಾಯಿ ಇತ್ತಲ್ಲ? ಹೌದೌದ್ರಿ. ಈ ಡೀಸೆಲ್ ರೇಟು ಅವಾಗೂ ಇವಾಗೂ ತುಂಬಾ ಡಿಫ್ರೆನ್ಸ್ ಇದೆ. ಆದ್ರೂ ಕೂಡ ರೇಟ್ ಮಾತ್ರ ಹಂಗೆ ಇದೆ. ಈಗ ಬಸ್ ದಂಧೆ ಮಾಡೋದು ಕಷ್ಟ ಐತಿ. ಹಾಗೆ.